ಕೋಳಿ ಮಾಂಸ ಪ್ರಿಯರೇ ಎಚ್ಚರವಾಗಿರಿ. ಕೇರಳದ ಬಳಿಕ ಈಗ ಕರ್ನಾಟಕದಲ್ಲಿ ಹಕ್ಕಿ ಜ್ವರ ಕಂಡು ಬರ್ತಾ ಇದೆ. ರಾಜ್ಯಕ್ಕೆ ಕಾಲಿಟ್ಟಿದೆ H5N1 ವೈರಸ್ ಹಕ್ಕಿ ಜ್ವರ. ಕೇರಳದ ಬಳಿಕ ಈಗ ಕರ್ನಾಟಕದಲ್ಲೂ ಕೂಡ ಹಕ್ಕಿ ಜ್ವರ ಕಾಣಿಸಿಕೊಳ್ತಾ ಇದೆ. ರಾಜ್ಯಕ್ಕೆ ಕಾಲಿಟ್ಟಿದೆ H5N1 ವೈರಸ್ ಹಕ್ಕಿ ಜ್ವರ. ಚಿಕನ್ ಪ್ರಿಯರಿಗೆ ಶಾಕ್ ಆಗ್ತಾ ಇರುವಂತದ್ದು. ಹಕ್ಕಿ ಜ್ವರ ದೃಢಪಟ್ಟಿದೆ. ಬೆಂಗಳೂರಿನಲ್ಲಿ ಆರೋಗ್ಯ ಇಲಾಖೆ ಅಲರ್ಟ್ ಮಾಡ್ತಾ ಇದೆ. ಕೋಳಿ ಮಾಂಸ ತಿನ್ನುವವರಿಗೆ ಮಹತ್ವದ ಸೂಚನೆ ಇದು. ಚಿಕನ್ ಪ್ರಿಯರು ಸಿಕ್ಕಾಪಟ್ಟೆ ಇರ್ತಾರೆ. ಆಮೇಲೆ ವರ್ಕೌಟ್ ಮಾಡುವಂಥವ್ರು, ಜಿಮ್ ಮಾಡುವಂಥವ್ರಿಗಂತೂ ಡೈಲಿ 6 to 8 ಪೀಸಸ್ ಚಿಕನ್ ತಿನ್ನಲೇಬೇಕು. ಆ ಫುಡ್ ಡಯಟ್ ಅಲ್ಲೇ ಇದ್ಬಿಡತ್ತೆ, ಗುಡ್ ಪ್ರೋಟೀನ್ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಇರಿ. ಬಿಕಾಸ್ ಹಕ್ಕಿ ಜ್ವರ ಕಂಡು ಬಂದಿದೆ ಬೆಂಗಳೂರಿನಲ್ಲೂ ಕೂಡ. ಕೇರಳದ ಬಳಿಕ ಈಗ ಕರ್ನಾಟಕದಲ್ಲಿ ಹಕ್ಕಿ ಜ್ವರ ಕಂಡು ಬರ್ತಾ ಇರುವಂಥದ್ದು H5N1 ವೈರಸ್ನ ಹಕ್ಕಿ ಜ್ವರ. ಸೊ ತುಂಬ ಅಪಾಯಕಾರಿ ಇದು H5N1 ವೈರಸ್. ಹಕ್ಕಿಗಳಿಂದ ಮನುಷ್ಯರಿಗೂ ಕೂಡ ಹರಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಇದು ಸಾಮಾನ್ಯವಾಗಿ ಹಕ್ಕಿಗಳಲ್ಲಿ ಕಾಣಿಸಿಕೊಳ್ಳುವಂತಹ ಜ್ವರ. ತೀವ್ರವಾದಂತಹ ಸಾಂಕ್ರಾಮಿಕ ರೋಗ ಇದು. ಇನ್ಫ್ಲೂಯೆನ್ಸಾ ಎಂಬ ವೈರಸ್ನಿಂದ ಈ ರೋಗ ಬರುತ್ತೆ. ಕಾಡು ಹಕ್ಕಿ ಕೋಳಿಗಳಲ್ಲಿ ಕಂಡುಬರುವಂತಹ ವೈರಸ್ ಇದು. ಇನ್ಫ್ಲೂಯೆನ್ಸಾ ಅನ್ನುವಂತಹ ಒಂದು ವೈರಸ್. H5N1 ಅನ್ನುವಂಥದ್ದು ತುಂಬ ಅಪಾಯಕಾರಿ. ಇನ್ಫ್ಲೂಯೆನ್ಸಾ ಅಂತ ಹೇಳ್ಬಿಟ್ಟು ಕರೀತಾರೆ ಈ ವೈರಸ್ಗೆ. ಸೊ ಇದು ಮನುಷ್ಯರಿಗೂ ಕೂಡ ಹರಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಬೆಂಗಳೂರಿನ ಹೆಸರುಘಟ್ಟದ ಮುತ್ಕೂರದಲ್ಲಿ ಕಂಡುಬಂದಿದೆ ಇದು. ಕೇಂದ್ರ ಅನುಮತಿ ಮೇರೆಗೆ ಪೌಲ್ಟ್ರಿ ಫಾರಂನಲ್ಲಿ ತಪಾಸಣೆ ಕೂಡ ಮಾಡಲಾಗಿದೆ. ಹೆಸರುಘಟ್ಟದಲ್ಲಿರುವಂತಹ ರಾಜ್ಯ ಸರ್ಕಾರದ ಪೌಲ್ಟ್ರಿ ಫಾರ್ಮ್ ಮೊದಲ ತಪಾಸಣೆಯಲ್ಲೇ ಕೋಳಿಗಳಲ್ಲಿ H5N1 ವೈರಸ್ ಕಂಡುಬಂದಿದೆ. ಸೊ ಹಕ್ಕಿಗಳ ದಿಢೀರ್ ಸಾವಾಗ್ತಾ ಇರುವಂಥದ್ದು. ಮೊಟ್ಟೆ ಇಡುವ ಪ್ರಮಾಣ ಗಣನೀಯವಾಗಿ ಇಳಿಕೆ ಆಗ್ತಾ ಇದೆ. ಸೊ ಸಡನ್ಲಿ ಹಕ್ಕಿ ಜ್ವರ ಕಾಣಿಸ್ಕೊಂಡು ಗಣನೀಯವಾಗಿ ಮೊಟ್ಟೆ ಇಡುವಂತಹ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇರ್ಬೋದು. ಸಡನ್ ಆಗಿ ಸಾವನ್ನಪ್ತಾ ಇದೆ. ದಿಢೀರಾಗಿ ಕೋಳಿಗಳೆಲ್ಲವೂ ಕೂಡ ಸತ್ತು ಹೋಗ್ತಾ ಇದೆ. ತುಂಬ ಸಾಂಕ್ರಾಮಿಕ ರೋಗ ಇದು. H5N1 ವೈರಸ್ ಇನ್ಫ್ಲೂಯೆನ್ಸಾ ಅಂತ ಹೇಳಿಬಿಟ್ಟು. ಸೊ ಇದು ಮನುಷ್ಯರಿಗೂ ಕೂಡ ಹರಡುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೆ. ವೆರಿ ವೆರಿ ಡೇಂಜರಸ್ ಅಂತೆ. ಹಕ್ಕಿಗಳು ಸುಸ್ತಾಗೋದು, ಆಹಾರವನ್ನು ಸೇವನೆ ಮಾಡದೇ ಇರೋದು, ದಿಢೀರಂತ ಹಾಗೆ ಸಾವನ್ನಪ್ಪೋದು ಮೇನ್ ಸಿಂಪ್ಟಮ್ಸ್ ಆಗಿರುತ್ತೆ. ಸೊ ಮೊಟ್ಟೆ ಇಡುವ ಪ್ರಮಾಣ ಕೂಡ ಗಣನೀಯವಾಗಿ ಇಳಿಕೆ ಆಗ್ತಾ ಹೋಗುತ್ತೆ. ಸತ್ತ ಅಥವಾ ಅನಾರೋಗ್ಯ ಪೀಡಿತ ಹಕ್ಕಿಗಳನ್ನ ಮುಟ್ಟಬಾರದು ಅಂತ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳು. ಮಾಂಸ ಮತ್ತು ಮೊಟ್ಟೆಯನ್ನು ಚೆನ್ನಾಗಿ ಬೇಯಿಸಿ ಸೇವಿಸಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಹಕ್ಕಿಗಳ ಸಂಪರ್ಕಕ್ಕೆ ಬಂದ ನಂತರ ಹ್ಯಾಂಡ್ ವಾಶ್ ಮಾಡಬೇಕು. ಫಾರಂಗಳಲ್ಲಿ ಕೆಲಸ ಮಾಡುವವರು ಮಾಸ್ಕ್, ಗ್ಲೌಸ್ ಧರಿಸೋದು ಕಡ್ಡಾಯವಾಗಿರುತ್ತೆ. ಸತ್ತ ಅಥವಾ ಅನಾರೋಗ್ಯ ಪೀಡಿತ ಹಕ್ಕಿಗಳನ್ನು ಮುಟ್ಟೋಕೆ ಹೋಗಬಾರ್ದು. ಮೊಟ್ಟೆ ಅಥವಾ ಮಾಂಸ ಯಾವುದನ್ನೇ ಮನೆಗೆ ತಂದರೂ ಕೂಡ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಬೇಯಿಸಿ ತಿನ್ನಬೇಕು. ಹಕ್ಕಿಗಳ ಸಂಪರ್ಕಕ್ಕೆ ಬಂದ ನಂತರ ಹ್ಯಾಂಡ್ ವಾಶ್ ಮಾಡಬೇಕು. ಮತ್ತು ಮಾಸ್ಕ್ ಹಾಗೆ ಗ್ಲೌಸ್ ಧರಿಸೋದು ಕಡ್ಡಾಯ. ಯಾರು ಫಾರ್ಮಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರೆಲ್ಲರೂ ಕೂಡ.